ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಳಸಿ ಪ್ರಕಾಶ್ ಆ್ಯಂಡ್ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇದು ಯುಗಾದಿ ಹಬ್ಬದ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಸುಮಾರು 4:30 ಆಗಿತ್ತು. ನಮ್ಮ ತಂಗಿಯವರು ಬೆಳಗ್ಗೆಯಿಂದನೇ ಬರ್ತೀನಿ ಅಂತ ಹೇಳಿದರು. ಅವರು ಬರೋದ್ರಲ್ಲಿ 4 ಗಂಟೆ ಆಗಿತ್ತು. ಅಷ್ಟರಲ್ಲಿ ನಾವು ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಆಮೇಲೆ ಎದ್ಬಿಟ್ಟು ಕ್ಲೀನ್ ಮಾಡ್ತಾ ಮನೆಯೆಲ್ಲ ಕಸ ಹೊಡಿಯೋಣ ಅಂತ ಹೇಳ್ಬಿಟ್ಟು ಹೊಡಿತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ತಂಗಿ ಬಂದರು. ಆಮೇಲೆ ನಮ್ಮಮ್ಮ ಹೇಳಿದ್ರು, ಅಮ್ಮ ಅವ್ರು ಬರ್ತಿದ್ದಾರೆ ನೋಡು, ಅದು ಲಗೇಜ್ ಎಲ್ಲ ತೊಗೊಂಡು ಹೋಗು ಅಂತ ಹೇಳಿದ್ರು ಅಮ್ಮ. ಸರಿ ನಮ್ಮ ಆಯಿತು ಅಂತ ಹೇಳ್ಬಿಟ್ಟು ಲಗೇಜ್ ಎತ್ಕೊಂಬರೋಕ್ಕೆ ಅಂತ ಹೋದೆ. ಹಾಗೆ ಅವರು ನಮ್ಮ ರಿಲೇಷನ್ನು ಅಲ್ಲೇ ಕಾರ್ ನಿಲ್ಲಿಸಿದ್ರಲ್ಲ, ಆ ಮನೆಯವರು ನಮಗೆ ರಿಲೇಷನ್ನೇ ಆಗಬೇಕು. ಅವರು ಊಟಕ್ಕೆ ಬನ್ನಿ ಅಕ್ಕ, ಯಾವಾಗ ಕರೆದ್ರು ಬರೋದೇ ಇಲ್ಲ ಅಂತ ಹೇಳ್ತಿದ್ರು. ಇಲ್ಲ ಬರ್ತೀನಿ ಆಮೇಲೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು, ಹಾಗೆ ಇವರು ನಮ್ಮ ತಂಗಿಯವ್ರ ಗಂಡ ಶ್ರೀನಿವಾಸ್ ಅಂತ ಹೇಳಿ, ಲಗೇಜು ಕೊಡಪ್ಪ ಎತ್ಕೊಂಡು ಹೋಗ್ತೀನಿ ಅಂದರೆ, ಇಲ್ಲ ಅಕ್ಕ ನಿಮಗೆ ಭಾರತ್ ಕೊಡ್ತೀನಿ ಅಂತ ನೋಡಿ ಅದು ಚೀಲ ಕೊಡ್ತಿದ್ದಾರೆ. ಅದು ವೆಯ್ಟೇ ಇರಲಿಲ್ಲ, ಬರೀ ಕವರು ಚೀಲ ಏನೇನೋ ಎಲ್ಲ ಇಲ್ಲಿಂದ ತೊಗೊಂಡೋಗಿರ್ತಾರಲ್ಲ ಹಂಗೆ ಖಾಲಿ ಇತ್ತು, ತೊಗೊಂಡು ಬಂದಿದ್ರು. ಮತ್ತು ಬೇರೆದೆಲ್ಲ ಅವರೇ ಇಟ್ಕೊಂಬಂದರು. ನಮ್ಮ ತಂಗಿನೂ ಅವರೇ ನಮ್ಮ ಇದನ್ನೇ ತೊಗೊಂಡು ಬಂದರು. ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಮಗ ನೋಡ್ರಿ ಅವಾಗಲೇ ಅವ್ರನ್ನ ಕರ್ಕೊಂಡೋಗೋಕ್ಕೆ ಬಂದುಬಿಟ್ಟಿದ್ದಾನೆ. ಅವರು ಹೇಳಿದರು ಇದು ಪರ್ಫ್ಯೂಮ್ ತಂದು ಕೊಡ್ತೀನಿ ಅಂತ. ಅದಕ್ಕೆ ಅವನಿಗೆ ಚಿಚ್ಚಿರ್ ತಗೊಂಬರ್ತಾರೆ, ಎಲ್ಲಯ್ಯ ಅಂತ ದಾರಿಲಿ ಹೋಗಿ ಕೇಳ್ತಿದ್ದ. ಸರಿ ನಡಿಯಪ್ಪ ಒಳಗಡೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು ಒಳಗಡೆ. ಆಮೇಲೆ ನನ್ನ ತಂಗಿ ಕೊಡ್ತಿದ್ದಾಳೆ, ಹ್ಯಾಪಿ ಯುಗಾದಿ ತಗೊಳ್ಳೋ, ಇದು ನನ್ನ ಕಡೆಯಿಂದ ನಿನಗೆ ಗಿಫ್ಟು ಅಂತ ಹೇಳ್ಬಿಟ್ಟು. ನನ್ನ ತಂಗಿ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಅದಕ್ಕೆ ಆಮೇಲೆ ಹೋಗಿ ಕೈಕಾಲು ವಾಶ್ ಮಾಡಿ ದೇವ್ರಿಗೆ ಪೂಜೆ ಮಾಡೋಣ, ಅದೇ ಧೂಪ ಎಲ್ಲ ಹಾಕೋಣ, ಹೊಟ್ಟೆ ಹಸಿತೈತೆ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ನಮ್ಮ ಇದಂಗೆ ಹೇಳಿದ್ರು. ಅವರು ಫ್ರೆಶಪ್ ಆಗಿ ಇಬ್ಬರೂ ಪೂಜೆ ಎಲ್ಲ ಮಾಡಿ ಅಪ್ಪಂಗೆಲ್ಲ ಧೂಪ ಎಲ್ಲ ಹಾಕಿ ಇಬ್ಬರು ಬೇವು ಬೆಲ್ಲ ಎಲ್ಲ ಇಬ್ಬರು ತಿಂದಾದ್ಮೇಲೆ ಅವರು ಬೆಂಗಳೂರಲ್ಲಿರೋದು. ಹಾಗೆ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಮತ್ತು ಚಿಕ್ಕಮ್ಮಂಗೆ ಇಬ್ಬರಿಗೂ ಅವಳು ಸ್ಯಾರಿ ತೊಗೊಂಡು ಬಂದಿದ್ಲು ಯುಗಾದಿ ಹಬ್ಬಕ್ಕೆ. ಅದನ್ನು ಅಮ್ಮಂಗೆ ಕೊಟ್ಟಳು, ನೋಡಮ್ಮ ನಿಂಗೆ ಯಾವ್ದು ಬೇಕಾದು ಸೆಲೆಕ್ಟ್ ಮಾಡ್ಕೊಂತ. ಅಮ್ಮ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರು. ಇನ್ನೊಂದು ನಮ್ಮ ಚಿಕ್ಕಮ್ಮಂಗಿಡು, ಇದು ನಾನು ತೊಗೊತೀನಿ ಅಂದರು. ಹಾಗೆ ಅಮ್ಮ ಗಡಿಯಾರ ಕೆಟ್ಟೋಗಿದೆ ಅಮ್ಮ ತೊಗೊಂಡು ಬಾ ಅಂತ ಹೇಳಿದ್ರಂತೆ. ಅದಕ್ಕೆ ಒಂದು ಗಡಿಯಾರನೂ ತೊಗೊಂಡು ಬಂದು ಕೊಟ್ಟಳು. ಅದಕ್ಕೆ ಅಮ್ಮನೇ ಓಪನ್ ಮಾಡಿ ಅಮ್ಮ ನೀನೆ ಅಂತ ಹೇಳ್ಬಿಟ್ಟು ಅಮ್ಮನ ಕೈಗೆ ಓಪನ್ ಮಾಡಿಸ್ತಿದ್ದಾಳೆ ನನ್ನ ತಂಗಿ. ಅಮ್ಮ ಅದನ್ನು ಓಪನ್ ಮಾಡಿ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ಬಿಟ್ಟು ಅವಳು ಕೈ ಕೊಟ್ಟರು. ಹಾಗೆ ಸ್ಯಾರಿನೂ ಅದೇ ಹೇಳಿದ್ನೆಲ್ಲ ಸೆಲೆಕ್ಟ್ ಮಾಡಿ, ಇದನ್ನು ನನಗೆ ಒಂದು ಚಿಕ್ಕಮ್ಮಂಗೆ ಒಂದು ನನಗಿರಲಿ ಅಂತ ಹೇಳ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿದ್ರು. ಹಾಗೆ ಅಮ್ಮಂಗೆ ಮಾತ್ರೆ ಹೇಳಿದ್ರಂತೆ. ಅದಕ್ಕೆ ಅದನ್ನು ಒಂದು ತಿಂಗಳಿಗಾಗಷ್ಟು ಮಾತ್ರೆನೂ ತಂದು ಕೊಟ್ಟಳು. ಅದಕ್ಕೆ ನನ್ನ ತಂಗಿ, ನಿಮ್ಮ ಟೈಮೆಲ್ಲ ಚೆನ್ನಾಗಿರ್ಲಮ್ಮ, ಯುಗಾದಿ ಹಬ್ಬದ ದಿನ ನಾನು ತೊಗೊಂಡು ಬಂದು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಅಮ್ಮ ಹ್ಞೂನಮ್ಮ ಆಯಿತು ಅಂತ ಹೇಳ್ಬಿಟ್ಟು ಖುಷಿಪಟ್ಟರು. ಆಮೇಲೆ ಅದನ್ನು ನಮ್ಮ ಇದನ್ನ ಕೈಲಿ ಹಾಕ್ಬಿಡಪ್ಪ ಇವತ್ತೇ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಸಿದ್ಲು. ಹಾಗೆ ಮತ್ತು ಕ್ಯಾಲೆಂಡ್ರು ಇಲ್ಲ ಅಂತ ಏನೋ ಹೇಳಿದ್ರಂತಮ್ಮ, ಈ ಸಲ ತೊಗೊಂಡೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅದನ್ನು ಕೂಡ ಪಾಪ ಎಲ್ಲ ತೊಗೊಂಡು ಬಂದಿದ್ದಾಳೆ. ಅಮ್ಮ ಏನೇನು ಹೇಳಿದಾರೋ ಎಲ್ಲ ತೊಗೊಂಡು ಬಂದಿದ್ದಾಳೆ. ಯಾಕೋ ಈ ಸಲ ಯಾರಿಗೂ ಹೇಳಿಲ್ಲ ಅಮ್ಮ, ನನ್ನ ತಂಗಿಗೆ ಎಲ್ಲ ಹೇಳಿದ್ದಾರೆ ತಿರ್ಗಾ ಅದನ್ನು ಕೂಡ ನಮ್ಮ ಮೈದನ ಕೈಲಿ ಅದನ್ನು ಹಾಕ್ಬಿಡ್ರಿ ತೊಗೊಳ್ಳಿ, ಮತ್ತು ಅಲ್ಲಿ ಇಲ್ಲಿ ಇಟ್ಟರೆ ಎಲ್ಲೆಲ್ಲೋ ಕಳೆದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕ್ಸಿದ್ಲು. ಗಡಿಯಾರನ್ನು ಹಾಕ್ಸಿದ್ಲು. ಮತ್ತು ಕ್ಯಾಲೆಂಡ್ರು ಕೂಡ ತಂದಿರೋದನ್ನ ಇನ್ನೇನು ಅಲ್ಲಿ ಇಲ್ಲಿ ಇಡೋದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕ್ಸಿದ್ಲು. ಅವರು ಆಗಲೇ ಬಂದಿದ ತಕ್ಷಣ ನನ್ನ ಮಗನೂ ನಮ್ಮ ಮೈದ ಬರೀ ಗೇಮ್ ಆಡೋದು ಅವ್ರಿಬ್ರದ್ದು ಕೆಲಸ. ಇಬ್ಬರು ಒಂದೊಂದು ಫೋನ್ ತೊಗೊಂಡು ಇಬ್ಬರು ಒಂದೊಂದು ಹತ್ರ ಕುತ್ಕೊಂಡು ಗೇಮ್ ಆಡ್ತಿರ್ತಾರೆ. ತಿರ್ಗಾ ನೋಡಿ ಮ್ಯಾಟ್ ಹೇಳಿದ್ರಂತ ಅಮ್ಮ, ಮ್ಯಾಟು ಕೂಡ ತೊಗೊಂಬಂದಿದ್ದಾಳೆ. ಅಮ್ಮ ಇವಾಗ ಬೇಡ ಹಾಕೋದು, ಎತ್ತಿಡಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಕೊಡಮ್ಮ ಇವತ್ತೇ ಹಾಕೋಣ, ಬೇಕಂದರೆ ನೆಕ್ಸ್ಟ್ ಟೈಮ್ ಇನ್ನೂ ತಂದು ಕೊಡ್ತೀನಿ ನಾನು, ನೋಡು ಚೆನ್ನಾಗಿರುತ್ತೆ, ಮಣ್ಣೆಲ್ಲ ಅಲ್ಲೇ ಹೊರಗಡೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೋಗಿ ಹಾಕಿದ್ಲು. ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ ಅಂತ ತೊಗೊಂಡೋಗಿ ಹಾಕಿದ್ಲು. ಹಾಗೆ ಬಾಳೆಹಣ್ಣೆಲ್ಲ ತುಂಬ ಹಣ್ಣಾಗಿತ್ತು, ಅದನ್ನು ಕೂಡ ಎತ್ತಿಟ್ಲು. ಇವರು ನಮ್ಮ ಮೈದ ಅಂದರೆ 2-3 ಸಲ ಚೇಂಜ್ ಮಾಡಿದ್ರು. ಇಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿ ಫೈನಲಿ ಅಕ್ಕ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಎದುರುಗಡೆನೇ ಇರಲಿ ಅಂತ ಹೇಳ್ಬಿಟ್ಟು ಹಾಕಿದ್ರು. ಅವರು ಪಾಪ ಆಗಲೇ 4:15 ಆಗಿತ್ತು. ಬೆಳಗ್ಗೆಯಿಂದ ಅವರು ಏನು ತಿಂದಿದ್ರೋ ಏನೋ ಇಲ್ವೋ ಗೊತ್ತಿಲ್ಲ. ಅವರು ಹಾಸ್ಪಿಟಲ್ಗೆ ಹೋಗಿದ್ರು, ಮಧ್ಯಾಹ್ನದವರೆಗೂ ಓಪಿನ್ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಹಿಂಗೆ ಡೈರೆಕ್ಟಾಗಿ ಅಲ್ಲಿಂದನೇ ಬಂದರು ಮನೆಗೆ, ಇಲ್ಲಿಗೆ ಹಬ್ಬಕ್ಕೆ.
ಸರಿ ಆಯಿತು ಊಟ ಮಾಡಿರಿ ಅಂತ ಹೇಳ್ಬಿಟ್ಟು ಆವಾಗಲೇ 4:15 ಆಗಿತ್ತು. ಅವರೆಲ್ಲ ಊಟ ಮಾಡಿದ್ರು. ಹಾಗೆ ಊಟ ಮಾಡ್ಕೊತ ಮಾತಾಡಿಕೊಂಡು ಅಮ್ಮ ಇದು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸಡನ್ನಾಗೆ ಹೊರಟ್ರು. ನಾವು ಹೊರಟ್ವಿ. ನಡಿಯಮ್ಮ ನೀನು ಮದ್ದಿಕ್ಕೆ ನನಗೆ ಜಾಗ ಆಗಲ್ಲ. ಅವನು ಬರಲ್ವಂತ ಹೇಳಮ್ಮ. ಹೊಸವು ತಂದವಳೆ ರಾಣಿ. ಯಾಕೆ ಪರವಾಗಿಲ್ಲ ಬೇಕಾಗ್ತವೆ. ಅವರು ನಮ್ಮೂರವರೇ, ನಮ್ಮ ಅಮ್ಮನ ಫ್ರೆಂಡು ನರ್ಸಕ್ಕ ಅಂತೇಳಿ ಅವರು ಬಂದು ಮಾತಾಡಿಸಿ ಹತ್ಸಿ ಕಳಿಸಿದ್ರು. ಹಾಗೆ ಬರ್ತಾ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ರೋಡಲ್ಲಿ ಒಂದು ದೇವಸ್ಥಾನ ಇದೆ. ಇದು ಮಾರಮ್ಮನ ದೇವಸ್ಥಾನ. ಇದೇ ನಾನು ಹುಟ್ಟಿ ಬೆಳೆದಿರೋದು ಎಲ್ಲ ಈ ಊರಲ್ಲೇ, ಮುಂದಿನ ಊರಲ್ಲೇ ಅಂತ ಹೇಳ್ಬೋದು. ಇಲ್ಲಿ ನಮ್ಮೂರಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಾವು ಯಾವಾಗಲೂ ಈ ದೇವಸ್ಥಾನಕ್ಕೆ ಶುಕ್ರವಾರ ಮಂಗಳವಾರ ಇಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಗುತ್ತೆ. ಮತ್ತು ವರ್ಷಕ್ಕೊಂದ್ಸಲ ಇಲ್ಲಿ ಜಾತ್ರೆ ಕೂಡ ಮಾಡ್ತಾರೆ. ತುಂಬ ಗ್ರ್ಯಾಂಡಾಗಿ ಆಗುತ್ತೆ. ಸೊ ಇಲ್ಲಿ ದೇವಸ್ಥಾನಕ್ಕೆ ಹಂಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಎಲ್ಲರೂ ಕೈ ಮುಗಿದು ಬಟ್ಟೆ ಇಟ್ಕೊಂಡು, ಹಾಗೆ ನಮ್ಮ ತಂಗಿ ಬೆಳಗ್ಗೆಯಿಂದ ನಾನು ಫೋಟೋ ಎಲ್ಲ ತೊಗೊಂಡಿಲ್ಲ ರೀ, ಸ್ವಲ್ಪ ಫೋಟೋ ಎಲ್ಲ ತೆಗೀರಿ ಅಂತ ಹೇಳ್ಬಿಟ್ಟು ಅವಳು ಫೋಟೋ ಎಲ್ಲ ತೆಕ್ಕೊತಾ ಇದ್ಲು. ಇಲ್ಲೇ ಈ ದೇವಸ್ಥಾನದ ಎದುರುಗಡೆನೇ ನಮ್ಮದು ಕೂಡ ಅಜ್ಜಿದು ಸ್ವಲ್ಪ ಜಮೀನು ಕೂಡ ಇದೆ. ಅಲ್ಲಿ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಇಲ್ಲ ಬೇಡ, ಆವಾಗಲೇ 6:30 ಆಗಿದೆ, ಲೇಟ್ ಆಗುತ್ತೆ, ಬೇಡ ಬಿಡು, ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಅಂದರೆ ಬೆಳಕಿದಾಗ ಹೋಗೋಣ ಅಂತ ಅಮ್ಮ ಹೇಳಿದ್ರು. ಸರಿ ಬಿಡಮ್ಮ ಆಯಿತು, ಏನು ಬೇಡ ಅಂತ ಹೇಳ್ಬಿಟ್ಟು ಆಗಲೇ 6:30 7 ಗಂಟೆ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಊರಿಗೆ ಹೋಗೋಣ, ಚಿಕ್ಕಮ್ಮ ಕಾಯ್ತಿದ್ದಾರೆ, ಫೋನ್ ಮಾಡಿ ಹೇಳಿದ್ವಿ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮಂಗೆ. ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇದೇ ನೋಡಿ ನಮ್ಮೂರು. ನಾನು ಹುಟ್ಟಿ ಬೆಳೆದಿರೋದು ಎಲ್ಲ ಇದೆ ಈ ಊರಲ್ಲೇ. ಅಂದರೆ ನನ್ನ ಅಜ್ಜಿ ತಾತ ತೊಗೊಂಡೋಗಿ ನಾನು ಸಾಕಿದ್ದು. ಈ ಊರು ಯಾವತ್ತೂ ನಾನು ಮರೆಯೋಕ್ಕೆ ಆಗೋದಿಲ್ಲ. ಅಷ್ಟು ನನ್ನ ಬಾಲ್ಯದ ಸವಿ ನೆನಪುಗಳು ಇವೆ ಅಂತಲೇ ಹೇಳ್ಬೋದು. ಈ ಊರ ಬಗ್ಗೆ ಹೇಳಬೇಕು ಅಂದರೆ ಎಷ್ಟೇ ಪದಗಳು ಹೇಳಿದ್ರು ಸಾಲದು. ಈ ಊರಲ್ಲಿ ತುಂಬ ಮೆಮೊರೀಸ್ ಹಾಗೆ ಉಳ್ಕೊಂಬಿಟ್ಟಿದೆ. ಈ ಊರ ಥರ ನನಗೆ ಇನ್ಯಾವ ಊರು ಇಷ್ಟ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ನನಗೆ ಈ ಊರ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಇದೇ ನಮ್ಮ ಮನೆ, ಅಜ್ಜಿ ಮನೆ. ಇಲ್ಲೇ ನಾನೆಲ್ಲ ಹುಟ್ಟಿ ಬೆಳೆದಿರೋದು. ಮುಂಚೆ ಇನ್ನೂ ನಮ್ಮದು ಹೆಂಚಿನ ಮನೆ ಇತ್ತು, ಅದೆಲ್ಲ ಕೀಳಿಸ್ಬಿಟ್ಟು ಇವಾಗ ಸೀಟೆಲ್ಲ ಹಾಕ್ಸಿದ್ದಾರೆ ಚಿಕ್ಕಮ್ಮ ಈ ಮನೆಯಲ್ಲಿ ಒಬ್ಬರೇ ಇರೋದು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಚಿಕ್ಕಮ್ಮ ಯಾವ ಥರ ಪೂಜೆ ಮಾಡಿದ್ದಾರೆ ಹಾಗೆ ನಾವು ಅಜ್ಜಿಗೆಲ್ಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ವಿ. ಚಿಕ್ಕಮ್ಮನೂ ಕೂಡ ಸಿಂಪಲ್ಲಾಗೆ ತುಂಬ ಚೆನ್ನಾಗಿ ಮಾಡಿದರು. ಇವರೇ ನೋಡಿ ಅಜ್ಜಿ ತಾತ, ನಮ್ಮನ್ನೆಲ್ಲ ಬೆಳೆಸಿರೋದು ಇವರೇ ನಮ್ಮ ಅಜ್ಜಿ ತಾತ. ಅವ್ರಿಗೂ ಕೂಡ ಅದೇ ಸೀರೆ ಎಲ್ಲ ತೊಗೊಂಡೋಗಿದ್ವಲ್ಲ ಅದೆಲ್ಲ ಇಟ್ಟು ಅವ್ರಿಗೂ ಕೂಡ ಪೂಜೆ ಎಲ್ಲ ಮಾಡಿದ್ವಿ. ಅಮ್ಮ ನಾನು ಚಿಕ್ಕಮ್ಮ ನನ್ನ ತಂಗಿ ಎಲ್ಲರೂ ಪೂಜೆ ಎಲ್ಲ ಮಾಡಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ನಮ್ಮ ಚಿಕ್ಕಮ್ಮನ ಜೊತೆ ಕೂತ್ಕೊಂಡಿದ್ವಿ. ನೋಡಿ ಇವರಿಬ್ಬರು ಆಗಲೇ ಫೋನ್ ಇಬ್ಬರು ಒಂದೊಂದು ಹಿಡ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮೈದನು ನನ್ನ ಮಗ ಎಲ್ಲನ ಹೋಗಲಿ ಆ ಫೋನು ಇಬ್ಬರೂ ಒಂದೊಂದು ಫೋನ್ ಹಿಡ್ಕೊಂಡು ಬರೀ ಗೇಮ್ ಆಡೋದು. ನಮ್ಮ ಮೈದ ಒಂಥರ ಚಿಕ್ಕ ಮಗು ಥರ ಬರೀ ಗೇಮ್ ಆಡ್ತಾನೆ ಇರ್ತಾರೆ. ಹುಡುಗರಿಗೆಲ್ಲ ಆಡಿಸ್ತಾನೆ ಇರ್ತಾರೆ. ನಮ್ಮ ಅಕ್ಕನ ಮಕ್ಕಳು, ನಮ್ಮ ಮೈದ, ನನ್ನ ಮಗ ಎಲ್ಲರೂ ಸೇರ್ಕೊಂಡು ಬರೀ ಆಟ ಆಡಿಸ್ತಿರ್ತೈತೆ. ಅದಕ್ಕೆ ನಮ್ಮ ಮಕ್ಕಳಿಗೆಲ್ಲ ಅವರು ಅಂದರೆ ತುಂಬ ಇಷ್ಟಪಡ್ತಾರೆ. ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನನ್ನ ತಂಗಿ ಎಲ್ಲರೂ ಹಿಂಗೆ ಇರ್ತಾವಲ್ಲ, ಅವು ಇವು ಎಲ್ಲ ಮಾತಾಡ್ತಾಯಿದ್ರು. ಅದಕ್ಕೆ ನಾವು ಕೂಡ ಮಾತಾಡ್ಕೊಂತ ಕೂತಿದ್ವಿ. ಇದೇನೋ ಬ್ಯಾಂಕಿಂದ ಏನೋ ಬಂದಿದೆ ತೊಗೊಂಡೋಗಪ್ಪಿ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟರು. ಸರಿ ಅಂತ ಹೇಳ್ಬಿಟ್ಟು ಈಸ್ಕೊಂಡು ತಿರ್ಗಾ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಅಲ್ಲಿಂದ. ಆಗಲೇ 8:15 ಆಗಿತ್ತು. ಇನ್ನು ಅರ್ಧ ಗಂಟೆ ಇಲ್ಲಿಂದ ನಮ್ಮ ಅಜ್ಜಿ ಊರಿಂದ ನಮ್ಮ ಅಮ್ಮರೂರಿಗೆ ಅರ್ಧ ಗಂಟೆ ಆಗುತ್ತೆ. ನಮ್ಮ ಚಿಕ್ಕಮ್ಮಂಗೆ ಎಲ್ಲರೂ ಬಾಯ್ ಮಾಡಿಬಿಟ್ಟು ಹೊರಟ್ವಿ. ತುಂಬ ಬೇಜಾರಾಗ್ತಿತ್ತು ಅಲ್ಲಿಂದ ಹೊರಡ್ಬೇಕಾದ್ರೆ. ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಟು ಮನೆಗೆ ಬಂದ್ವಿ. ಆಗಲೇ ಎಲ್ಲರೂ ಒಂದೊಂದು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರು. ನಾವಾಗಲೇ 9:15 ಏನೋ ಆಗಿತ್ತು. ಸರಿ ನಾವು ಬೆಳಗ್ಗೆನೇ ಊಟ ಮಾಡಿದ್ದಿದ್ದು 11:30ಗೆ ಅಮ್ಮ ನಾವು ಎಲ್ಲರೂ. ಮತ್ತು ಒಬ್ಬಟ್ಟಿಂದು ಕನಕ ಎಲ್ಲ ಕಲಸಿಟ್ಟಿದ್ದು ಹಂಗೆ ಇತ್ತು.
ಅದು ಮತ್ತೆ ಹಾಳಾಗ್ಬಿಡುತ್ತೆ ಬೆಳಗ್ಗೆಗೆ. ಇಲ್ಲೆಲ್ಲ ಫ್ರಿಡ್ಜಲ್ಲೇ ಇಲ್ಲ ಅಮ್ಮ ಮನೆಗೆ. ಅದಕ್ಕೆ ಮಾಡಿಬಿಡೋಣಮ್ಮ, ಈಗಲೇ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಅಮ್ಮ ಅದನ್ನು ಉಂಡೆ ಮಾಡಿಬಿಟ್ಟು ಕೊಡ್ತಾಯಿದ್ರು. ನನ್ನ ತಂಗಿ ಅದನ್ನೆಲ್ಲ ಒಬ್ಬಟ್ಟೆಲ್ಲ ತೊಟ್ಬಿಟ್ಟು ಅವಳು ಮಾಡ್ತಾಯಿದ್ಲು. ನಾನು ಬಿಸಿದು ಸಾಂಬಾರು ಎಲ್ಲ ಬಿಸಿಗಿಡ್ತಿದ್ದೆ. ಮತ್ತು ಕಾಯಲ್ಲಿ ಚೆನ್ನಾಗಿರುತ್ತೆ, ಕಾಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೇಳಿದ್ರು. ನನ್ನ ತಂಗಿನೂ ಹ್ಞೂ ಕಣೆ ಚೆನ್ನಾಗಿರುತ್ತೆ, ಕಾಯಲ್ಲಿ ಮಾಡೋಣ ಅಂದ್ಲು. ನಾನು ಒಂದು ಕಡೆ ಕಾಯಲ್ಗೆಲ್ಲ ರೆಡಿ ಮಾಡ್ಕೊತಿದ್ದೆ, ಇನ್ನೊಂದು ಕಡೆ ಬಿಸಿ ಮಾಡ್ಕೊತ ಅದನ್ನು ರೆಡಿ ಮಾಡಿಕೊಂಡೆ. ರುಬ್ಬಿ ಮಿಕ್ಸಿಗೆಲ್ಲ ಹಾಕಿ ರುಬ್ಬಿ ಎಲ್ಲ ಇಟ್ಕೊಂಡು ರೆಡಿ ಮಾಡಿದೆ. ಅವಳು ಜಾಸ್ತಿನೇ ಆಗಿತ್ತು ಒಬ್ಬಟ್ಟು, ಬೆಳಗ್ಗೆ ಸ್ವಲ್ಪನೇ ಅಮ್ಮ ಮಾಡಿದ್ದಿರು. ಅದಕ್ಕೆ ಅಂತ ಹೇಳ್ಬಿಟ್ಟು ಅದು ರಾತ್ರಿ ಎಲ್ಲ ಇರೋದೆಲ್ಲ ಒಬ್ಬಟ್ಟೆಲ್ಲ ತೊಟ್ಟಿಟ್ಬಿಟ್ಟು ಆಮೇಲೆ ಕಾಯಲ್ಲೆಲ್ಲ ಕಾಯಿಸ್ಬಿಟ್ಟು ಸರಿ ಆಯಿತು ಎಲ್ಲರೂ ಊಟಕ್ಕೆ ಬನ್ನಿರಿ ಅಂತೇಳಿ ಕರೆದ್ರೂ ಒಬ್ಬರು ಎದ್ದೊಳಂಗೆ ಇಲ್ಲ ಊಟಕ್ಕೆ ಅಂತೇಳಿ. ಪಾಪ ನನ್ನ ತಂಗಿ ಭಾಳ ಹೊತ್ತು ನಿಂತ್ಕೊಂಡು ಮಾಡಿದ್ಲು. ಬಿಡೆ ನಾನು ಮಾಡ್ತೀನಿ ಅಂದ್ರೂ, ಇಲ್ಲ ಬಿಡು ನೀವು ಬೆಳಗ್ಗೆಯಿಂದ ಎಲ್ಲರೂ ಕೆಲಸ ಮಾಡಿದ್ದೀರಾ, ನಾನೇನು ಮಾಡೇ ಇಲ್ಲ, ಇವಾಗ ನಾನೇ ಮಾಡ್ತೀನಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ಲು. ಎಷ್ಟೆಷ್ಟು ದೊಡ್ಡದಾಗೆಲ್ಲ ಒಬ್ಬಟ್ಟೆಲ್ಲ ತೊಟ್ಟಿದ್ಲು ಚೆನ್ನಾಗಿ. ಸರಿ ಆಯಿತು ಬನ್ನಿರಿ ಊಟಕ್ಕೆ ಅಂತೇಳಿ ಕರೆದ್ರೂ ಇವ್ರು ಯಾರೂ ಎದ್ದೊಳಂಗೆ ಇಲ್ಲ. ನೀವು ಬಂದಿಲ್ಲ ಅಂದರೆ ನೀವೇ ಊಟ ಇಟ್ಕೊಂಡು ತಿನ್ನಬೇಕು ಅಂತ ನಾನು ಹೇಳಿದೆ ಫೈನಲಿ. ಆಗ ಎಲ್ಲರೂ ಊಟಕ್ಕೆ ಸರಿ ಬರ್ತೀವಿ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಳಕ್ಕೆ ಹೋದರು. ನನ್ನ ತಮ್ಮನೂ ಎಲ್ಲೋ ಹೋಗಿದ್ದ, ಅವನಿಗೂ ಕಾಯ್ದ್ವಿ, ಬಾರಪ್ಪ ಅಂತೇಳಿ ಫೋನ್ ಮಾಡಿ ತಮ್ಮ. ಅವನು ಇಲ್ಲ ನಾನು ಬರೋದು ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ದ. ಸರಿ ಆಯಿತು ಬಿಡು ಅವ್ನು ಬರೋದು ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಊಟ ಕೂತ್ಕೊಂಡು ಮಾಡ್ತಾಯಿದ್ದೀವಿ. ನನ್ನ ಮಗ ಊಟ ಮಾಡು ಅಂದರೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅವನಿಗೆ ಊಟ ಏನೂ ಬೇಕಾಗಿರಲಿಲ್ಲ. ಅದೇ ಬೇಕ್ರಿಲಿ ಜ್ಯೂಸು ಆಮೇಲೆ ಐಸ್ ಕ್ರೀಮು ಅಂತ ಹೇಳ್ಬಿಟ್ಟು ಎಲ್ಲ ಕೊಡಿಸಿದ್ರು. ಅವನ್ನೆಲ್ಲ ತಿಂದ್ಬಿಟ್ಟು ನನಗೆ ಊಟ ಬೇಡ ಅಂತ ಹೇಳ್ಬಿಟ್ಟು ನೋಡಿ ಸುಮ್ಮನೆ ಕೂತ್ಕೊಂಡಿದ್ದಾನೆ, ನಿದ್ದೆ ಬರೋ ಥರ ಮಾಡ್ತಿದ್ದ. ಸರಿ ಬಿಡಪ್ಪ ಆಯಿತು ಏನು ಬೇಡ, ಊಟ ಏನು ತಿನ್ನಬೇಡ ಎದ್ದೋಳಪ್ಪ ಅಂದಿದ್ದ ತಕ್ಷಣ ಸರಿನಮ್ಮ ಆಯಿತು ಅಂತ ಹೇಳ್ದ. ಸರಿ ಓಕೆ, ಇಲ್ಲಿಗೆ ಇವತ್ತು ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಕಂಟಿನ್ಯೂ ಆಗುತ್ತೆ ವಿಡಿಯೋ ನೆಕ್ಸ್ಟ್ ಇದರಲ್ಲಿ ಲಾಗಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ.